ವೆಲ್ಕಮ್ ಬ್ಯಾಕ್ ಟು ಸುಧಾ ಆನಂದ್ ಕುಕಿಂಗ್ ಚಾನೆಲ್. ನಾನಿವತ್ತು ನಿಮಗೆ ಗೋಧಿ ಹಾಲಿನ ಹಲ್ವಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 300 ಗ್ರಾಮಷ್ಟು ಗೋಧಿ ತಗೊಂಡಿದ್ದೀನಿ, 200 ಗ್ರಾಮಷ್ಟು ಸಕ್ಕರೆ ತಗೊಂಡಿದ್ದೀನಿ, 6ರಿಂದ 7 ಏಲಕ್ಕಿ ತಗೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ, 4ರಿಂದ 5 ಚಮಚ ತುಪ್ಪ ತಗೊಂಡಿದ್ದೀನಿ. ಓವರ್ ನೈಟ್ ಈ ಗೋಧಿನ ನೆನೆಯಕ್ಕೆ ಕೂಡ ಬಿಟ್ಟಿದ್ದೀನಿ. ಏನಕ್ಕೆ ನೆನೆಸಿದ್ದೀನಿ ಅಂತ ಅಂದರೆ, ನಾನು ಈ ಗೋಧಿಲಿ ಹಾಲಿನ ಅಂಶ ಇರುತ್ತೆ, ಅದನ್ನು ಓವರ್ ನೈಟ್ ಬಿಟ್ಟರೆ ನಾವು ಗೋಧಿಲಿರೋ ಹಾಲಿನ ಅಂಶ ನಮಗೆ ಚೆನ್ನಾಗಿ ಸಿಗುತ್ತೆ. ಹಾಲು ಹೆಚ್ಚಾಗಿ ಸಿಕ್ತಷ್ಟು ನಮಗೆ ಗೋಧಿ ಹಲ್ವಾನು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈಗ ನೆನೆಸಿಟ್ಟಿರೋ ಗೋಧಿಯಿಂದ ಹಾಲು ತೆಗೆಯೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕು. ಇವಾಗ ನೋಡಿ, ಇದು ಗೋಧಿ ಹಾಲು ಹಿಂಗೆ ನೀರು ಹಾಕಿದ್ವಲ್ಲ ಹೆಂಗೆ ಬಿಡ್ತಾ ಇದೆ. ನೆಂದಷ್ಟು ಈ ಥರ ಥಿಕ್ನೆಸ್ ಆಗಿ ಬರುತ್ತೆ ಹಾಲು. ನೋಡಿ, ನಾನೊಂದು ಜಾಲರಿಗೆ ಅದು ರುಬ್ಬಿರೋದೆಲ್ಲ ಹಾಕ್ಕೊಂಡು ಒಂದು ಪಾತ್ರೆಗೆ ಹಿಂಗೆ ಸೋಸ್ಕೊತಾ ಇದ್ದೀನಿ. ಈ ಥರ ಗಟ್ಟಿ ಹಾಲು ತಗೋಬೇಕು. ನೋಡಿ, ನಾನು 300 ಗ್ರಾಮ್ ಗೋಧಿನ ನೆನೆ ಹಾಕ್ಕೊಂಡಿದ್ದೆ. ಈಗ ನನಗೆ 1 ಲೀಟ್ರ್ ಅಷ್ಟು ಗೋಧಿ ಹಾಲು ಸಿಕ್ಕಿದೆ. ನೋಡಿ, ನಾನು ಗ್ಯಾಸ್ ಹಚ್ಕೊಂಡು ಬಾಣಲಿ ಇಟ್ಟಿದ್ದೀನಿ. ಈಗ ಅರ್ಧ ಸ್ಪೂನಷ್ಟು ತುಪ್ಪ ಹಾಕೋತೀನಿ. ಈಗ ತುಪ್ಪ ಹಾಕೊಂಡಷ್ಟು ನಾನು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಎತ್ತಿಟ್ಕೊಂಡಿದ್ನಲ್ಲ ಅದು ಹಾಕಿದ್ದೀನಿ. ನಿಮ್ಮ ಮನೇಲಿ ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ನೀವು ಯೂಸ್ ಮಾಡ್ಬೋದು. ನೋಡಿ, ಈಗ ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಎಲ್ಲ ಫ್ರೈ ಆಗಿದೆ. ಇದನ್ನೊಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀವಿ. ನೋಡಿ, ತುಪ್ಪದಲ್ಲಿ ಹುರ್ತಿದ್ವಲ್ಲ ಡ್ರೈ ಫ್ರೂಟ್ಸು, ಅದೇ ಬಾಣಲಿಗೆ ನಾವು ಗೋಧಿ ಹಾಲು ಹಾಕೋತಾ ಇದ್ದೀವಿ. 1 ಲೀಟ್ರ್ ಅಷ್ಟಿದೆ ಗೋಧಿ ಹಾಲು. ನಾನು ಉರಿನ ಕಮ್ಮಿ ಮಾಡಿಕೊಂಡು ಈ ಹಾಲು ಅರ್ಧ ಲೀಟ್ರ್ ಆಗೋವರೆಗೂ ಈ ಥರ ತಿರುಗಿಸ್ತಾನೆ ಇರ್ತೀನಿ. ಕೈ ಬಿಡ್ದಾನೆ ತಿರುಗಿಸ್ಬೇಕು ಇದಕ್ಕೆ ಮಾತ್ರ. ಏನಕ್ಕೆ ಅಂದರೆ ಇದು ತಳ ಅಂಟ್ಕೊಬಿಡುತ್ತೆ ಅಂತ ಕೈ ಬಿಡದೆ ಆಡಿಸ್ತಾ ಇರ್ತೀನಿ. ನೋಡಿ, ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಇದಕ್ಕೆ ನಾವು ಸಕ್ಕರೆ ಸೇರಿಸ್ಕೊತಾ ಇದ್ದೀವಿ. ಸಕ್ಕರೆ 200 ಗ್ರಾಮ್ ಅಷ್ಟು ಹಾಕ್ತಾ ಇದ್ದೀವಿ ನಾವು. ತಿರುಗಿಸ್ತಾನೆ ಇರಬೇಕು. ಕೈ ಬಿಡ್ದಾನೆ ತಿರುಗಿಸ್ತಾ ಇರಬೇಕು. ನೋಡಿ, ಈ ಥರ ತಿರುಗಿಸ್ಕೊಳ್ತಾನೆ ಇರಬೇಕು. ಗಟ್ಟಿ ಆಗಬೇಕಿದು. ನೋಡಿ, ಈ ಥರ ಗಟ್ಟಿ ಆಗೋವರೆಗೂ ತಿರುಗಿಸ್ತಾನೆ ಇರಬೇಕು. ಇನ್ನೂ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಇದು ಗಟ್ಟಿ ಆಗೋಕ್ಕೆ ಒಂದು 20 ಮಿನಿಟ್ಸ್ ಬೇಕೇ ಬೇಕು. ನೋಡಿ, ಈಗ ಈ ಥರ ಗಟ್ಟಿಯಾಗಿದೆ. ಈಗ ನಾನು ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ. ತಿರುಗಿಸ್ಕೊತಾನೆ ಇರಬೇಕು. ನೋಡಿ, ತಿರುಗಿಸ್ತಾನೆ ನಾವು ಏಲಕ್ಕಿ ಪುಡಿ ಹಾಕಿದ್ದೀವಲ್ಲ, ಅದಾದಿ ಒಂದು 5-10 ನಿಮಿಷದಲ್ಲಿ ತುಪ್ಪ ಹಾಕೋಬೇಕು. ತುಪ್ಪ ಹಾಕ್ಕೊಂಡು ನಾನು 3ರಿಂದ 4 ಚಮಚ ತಗೊಂಡಿದ್ದೀನಿ ತುಪ್ಪನ. ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹುರಿಯೋಕ್ಕೆ ಅಂತ ಹಾಕ್ಕೊಂಡಿದ್ದೆ. ಈಗ ಇನ್ನು ಮಿಕ್ಕಿದ್ದು 3 ಸ್ಪೂನ್ ತುಪ್ಪನ ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು, ತಿರುಗಿಸ್ಕೊತಾನೆ ಇರಬೇಕು. ನೋಡಿ, ತುಪ್ಪ ಹಾಕಿದ ತಕ್ಷಣ ಯಾವ ಥರ ಹಲ್ವಾ ರೆಡಿ ಆಗ್ತಿದೆ ಅಂತ ಒಂಚೂರು ತಲೆ ಕಚ್ತಾ ಇಲ್ಲ. ಬಾಣಲಿಯಿಂದ ಹೆಂಗೆ ಹಲ್ವಾ ಸಪ್ರೇಟ್ ಆಗ್ತಿದೆ, ಈ ಥರ ಆಗಬೇಕು ಹಲ್ವಾ. ನೋಡಿ, ಇವಾಗ ನೋಡಿ ಹಲ್ವಾ ರೆಡಿಯಾಗಿದೆ. ಡ್ರೈ ಫ್ರೂಟ್ಸ್ ಹುರ್ಕೊಂಡಿರೋದು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಗೋಧಿ ಹಲ್ವಾ. ಗೋಧಿದು ಅಂತ ಯಾರು ಕಂಡುಹಿಡಿಯೋಕ್ಕೆ ಆಗಲ್ಲ. ನೋಡಿ, ಈಗ ರೆಡಿಯಾಗಿದೆ. ಇದು ಸಿಂಪಲಾಗಿ ಮಾಡ್ಕೋಬೋದು. ಇವಾಗ ದೇವ್ರ ಪೂಜೆಗೆ, ನೈವೇದ್ಯಕ್ಕೆ ಎಲ್ಲ ಇದನ್ನು ಸಿಂಪಲಾಗಿ, ಗೋಧಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಆರಾಮಾಗಿ ಇದನ್ನು ಮನೇಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ಈಗ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಈ ಬೌಲ್ಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಗೋಧಿ ಹಾಲಿನ ಹಲ್ವಾ ರೆಡಿಯಾಗಿದೆ.